ಹೀಗೆ ಸಿ.ಟಿ. ರವಿಯವರ ಬಂಧನದ ಸುತ್ತಲೂ ಕೂಡ ಒಂದಿಷ್ಟು ಹೈಡ್ರಾಮಾ ಕೂಡ ನಡೀತು. ಆರೋಪ ಪ್ರತ್ಯಾರೋಪಗಳು ಬಂದವು. ಇದಕ್ಕೂ ಮೊದಲು ಹಾಗಾದರೆ ಪರಿಷತ್ನಲ್ಲಿ ಏನೇನು ಆಯಿತು ಅನ್ನೋದನ್ನು ಕೂಡ ನೀವು ನೋಡಬೇಕು. ಯಾಕಂದರೆ ಯಾವ ಸ್ವರೂಪದ ಚರ್ಚೆಗಳಿಗೆ ವೇದಿಕೆ ಆಗಬೇಕಾಗಿದ್ದಂತಹ ಕರ್ನಾಟಕದ ಮೇಲ್ಮನೆ, ಯಾಕಂದರೆ ಅದಕ್ಕೆ ಶತಮಾನದ ಇತಿಹಾಸ ಇರತಕ್ಕಂತಹ ಸದನ ಅದು. ಆ ಸದನದಲ್ಲಿ ಆಡಿರುವಂತಹ ಮಾತು, ಬಂದಿರುವಂಥ ಆರೋಪ, ಹಾಗೆಯೇ ಅದೇ ಸುವರ್ಣಸೌಧದಲ್ಲಿ ನುಗ್ಗಿ ಗಲಾಟೆ ಎಬ್ಬಿಸಿದಂಥವರು, ಒಂದು ರೀತಿಯಂಥ ದಾಂಧಲೆಯನ್ನು ನಡೆಸುವಂತಹ ಪ್ರಯತ್ನವನ್ನು ಮಾಡಿದಂಥವರು ಕೂಡ ಇವತ್ತು ಕಂಡು ಬಂದರು. ಕ್ಯಾಮ್ರಾದ ಮೂಲಕವೂ ಕೂಡ ಸೆರೆಯಾಗಿದ್ದಾರೆ. ಕಡೆಗೆ ಪೊಲೀಸರು ಅಂಥವರನ್ನು ಬಂಧಿಸಿದ್ದಾರೆ. ಯಾವ ಸ್ವರೂಪದಲ್ಲಿ ಇವತ್ತು ಬೆಳವಣಿಗೆಗಳು ನಡೆದಿದ್ದಾವೆ ಸುವರ್ಣಸೌಧದಲ್ಲಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಮೊನ್ನೆ ರಾಜ್ಯಸಭೆಯಲ್ಲಿ ಅಮಿತ್ ಶಾ ಅಂಬೇಡ್ಕರ್ ಅವರನ್ನ ಅವಮಾನಿಸಿದ್ದಾರೆ ಅಂತ ಒಂದ್ ಕಡೆ ಕಾಂಗ್ರೆಸ್ನವರು ದೆಹಲಿಯಲ್ಲಿ ದೊಡ್ಡ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಬೆಳಗಾವಿ ಅಧಿವೇಶನದಲ್ಲಿ ಕಾಂಗ್ರೆಸ್ನವರು ಕೂಡ ಅಂಬೇಡ್ಕರ್ಗೆ ಅವಮಾನ ಮಾಡಿದ್ದಾರೆಂದು ಪ್ರತಿಭಟನೆ ಮಾಡುತ್ತಿದ್ರು. ಇದೇ ವೇಳೆಯಲ್ಲೇ ಪರಿಷತ್ನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್, ಸಿ.ಟಿ. ರವಿ ಅಂಬೇಡ್ಕರ್ ಫೋಟೋ ಹಿಡ್ಕೊಂಡು ಕಾಮಿಡಿ ಮಾಡಿಕೊಂಡು ಪ್ರತಿಭಟನೆಯೂ ಮಾಡುತ್ತಿದ್ರು. ಸದನದಲ್ಲಿ ಮತ್ತೆ ಗಲಾಟೆಯಾಗಿದ್ದರಿಂದ ಮತ್ತೆ ಕಲಾಪ ಮುಂದೂಡಿಕೆ ಆಯಿತು. ಆಗ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಸಿ.ಟಿ. ರವಿ ಮಧ್ಯೆ ಮಾತಿನ ಚಕಮಕಿ ಆಗಿದೆ. ಆದರೆ ಪರಿಷತ್ನಲ್ಲಿ ಇಬ್ಬರು ಮಾತನಾಡುವಾಗ ಮೈಕ್ಗಳು ಮ್ಯೂಟ್ ಆಗಿದ್ದವು. ಆದರೂ ಏನು ಮಾತಾಡಿದ್ರು ಅನ್ನೋದನ್ನ ಮಾಜಿ ಸಚಿವೆ ಕಾಂಗ್ರೆಸ್ ಸದಸ್ಯೆ ಉಮಾಶ್ರೀ ವಿವರವಾಗಿ ಹೇಳಿದ್ರು. ನಾನು ಕೇಳಿಸ್ಕೊಂಡೆ ಅಂತ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಆರೋಪಿಸಿದ್ರು. ಬಿ.ಕೆ. ಹರಿಪ್ರಸಾದ್ ಹತ್ತಿರಾನು ಲಕ್ಷ್ಮೀ ಹೆಬ್ಬಾಳ್ಕರ್ ದೂರು ಕೊಟ್ಟಿದ್ದು, ಆ ಬಗ್ಗೆ ಹರಿಪ್ರಸಾದ್ ಕೂಡ ಸಿ.ಟಿ. ರವಿ ಅಶ್ಲೀಲ ಪದ ಬಳಸಿದ್ದಾರೆ ಅಂತ ಆರೋಪಿಸಿದ್ರು. ರಾಹುಲ್ ಗಾಂಧಿ ಅವರು ನಮ್ಮ ನಾಯಕರ ಬಗ್ಗೆ ಅವರು ಕೇವಲವಾಗಿ ಮಾತಾಡಿದಾಗ ಅದಕ್ಕೆ ಇವರು ಸರಿಯಾಗಿ ಉತ್ತರ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಡ್ರಗ್ ಅಡಿಕ್ಟು ರಾಹುಲ್ ಗಾಂಧಿ ಅಂತೆಲ್ಲ ಅವ್ರು ಮಾತಾಡಿದ್ದಾರೆ. ಅದಕ್ಕೆ ಈ ಹೆಣ್ಮಗಳೇನಂದರೆ, ನೀವು ಅವ್ರನ್ನ ಡ್ರಗ್ ಅಡಿಕ್ಟ್ ಅನ್ನೋದಾದರೆ ನೀವು ಆಕ್ಸಿಡೆಂಟ್ ಮಾಡಿದ್ರಿ, ನೀವು ಆಕ್ಸಿಡೆಂಟ್ ಮಾಡಿದವರು, ಸೊ ನಿಮ್ಮನ್ನು ಕೊಲೆಗಾರ ಅಂತಂದ್ರೆ ಏನು ತಪ್ಪು? ಕೊಲೆಗಾರ ಅಂತ ಹೇಳೋ ಅಂದ ತಕ್ಷಣ ನೀವು ಆತ ಒಬ್ಬ ಹೆಣ್ಮಗಳಿಗೆ ಅನ್ನಬಾರ್ದಂತಹ ಒಂದು ಪದವನ್ನು ಅವ್ರು ಬಳಸಿದ್ದಾರೆ. ನೀವು ಬಹುಶಃ ಕಟ್ ಮಾಡ್ಬೋದು ಅನ್ಸುತ್ತೆ, ಅದು ಅನ್ಬಾರ್ದಲ್ಲ. ಸೊ ಆ ಮಾತನ್ನ ಪದೇ ಪದೇ ಹೇಳಿದ್ರಿಂದ ಆಕೆ ಹರ್ಟ್ ಆಗಿದೆ. ಅದನ್ನ ನಮ್ಮ ಕೆಲವರು ಸದಸ್ಯರು ಕೇಳಿಸ್ಕೊಂಡಿದ್ದಾರೆ. ಈಗ ಅವ್ರನ್ನ ಕೊಲೆಗಡಕ ಯಾಕಂದ್ರು ಅನ್ನೋದಕ್ಕೆ ಅಂದಿದ್ದಕ್ಕೋಸ್ಕರ ಆ ಪದ ಬಳಕೆ ಆಗಿರೋದು. ಅವರೇ ಮಾಡಿದ್ದಾರೆ. ಈಗ ಅವ್ರು ಒಪ್ಕೊಂಡಿದಾರಲ್ಲ ಅವ್ರನ್ನ ಕೊಲೆಗಡಕ ಅಂದಿದ್ದಾರೆ ಅಂತ ಹೇಳಿ. ಹೌದು, ಕೊಲೆಗಡಕ ಅಂದಿದ್ದಾರೆ. ಅವ್ರು ರಾಹುಲ್ ಗಾಂಧಿಗೇನೋ ಅಂದಿದ್ದಕ್ಕೆ ಅವ್ರು ಅದಕ್ಕೆ ಪ್ರತ್ಯುತ್ತರ ಕೊಟ್ಟಿದ್ದಾರೆ. ಕೊಲೆಗಡಕರಿಂದ ನಾವೇನು ಕಲಿಬೇಕಾದಿಲ್ಲ ಅಂತ ಹೇಳಿ. ಆದ್ರೆ ಆ ಕೊಲೆಗಡಕ ಅಂದಿದ್ದಕ್ಕೆ ಆ ಪದ ಉಪಯೋಗಿಸ್ತಕ್ಕಂಥ ಅವಶ್ಯಕತೆ ಏನೂ ಇರಲಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸೀಟ್ನಿಂದ 2 ರೋ ಹಿಂದೆ ನಿಂತಿದ್ರು. ಅವರು ಮತ್ತು ಸಿ.ಟಿ. ರವಿ ಅವ್ರ ಮಧ್ಯೆ ಮಾತಿನ ಚಕಮಕಿ ನಡೀತಾ ಇತ್ತು. ಮೇಡಮ್ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅವ್ರಿಗೆ ಕೊಲೆಗುಡುತ್ತಾ ಅಂತ ಹೇಳಿ ಕರೀತಾ ಇದ್ರು. ಸಿ.ಟಿ. ರವಿ ಅವರು ಕರೀತಾ ಇದ್ರು. ನಾನದನ್ನು ಕೇಳಿಸ್ಕೊಂಡೆ. ಅದಾದಮೇಲೆ ಅವರು ಕೂತ್ಕೊಂಡು ಹೊರಗೋದು. ಆಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪಾಪ ಬಹಳ ಕೋಪದಿಂದ ನೋದಿಂದ ಬಂದು ನಮ್ಮ ಹತ್ರ ಈ ರೀತಿ ಹೇಳಿದ್ರು ಅಂತ ಹೇಳಿದ್ರು. ಅವಾಗ ನಾನು ಹೇಳಿದೆ, ಅವ್ರನ್ನ ಕೇಳಿಸ್ಕೊಂಡು ಮಾತಾಡಿದ್ರು. ಸಿ.ಟಿ. ರವಿ ಬಾಯಲ್ಲಿ ಯಾವ ಪದ ಬಳಕೆಯಾಯಿತು ಅನ್ನೋದನ್ನ ಕಾಂಗ್ರೆಸ್ನವರೇ ಅವರ ಬಾಯಲ್ಲಿ ಹೇಳಿದ್ರು. ಈ ವಿಷಯ ಅದೇಗೋ ಕಾಡ್ಗಿಚ್ಚಿನಂತೆ ಸುವರ್ಣಸೌಧದ ಹೊರಗೆ ಹಬ್ಬಿಕೊಳ್ತು. ಹೇಳಿ ಕೇಳಿ ಸುವರ್ಣಸೌಧ ಇರೋದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿನಿಧಿಸುವ ಕ್ಷೇತ್ರದಲ್ಲಿ. ಕೇಳಬೇಕಾ, ಏಕಾಏಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು, ಕಾಂಗ್ರೆಸ್ ಕಾರ್ಯಕರ್ತರೆಲ್ಲ ಸುವರ್ಣಸೌಧದ ಸುತ್ತ ಜಮಾಯಿಸಿದ್ರು. ಸುವರ್ಣಸೌಧದಲ್ಲಿ ಮರ್ಯಾದೆ ಅಟ್ಯಾಕ್ಗಳು ಜೋರಾಗಿ ರಣಾಂಗಣವೇ ನಡೆದೋಯ್ತು. ಮರ್ಯಾದೆ ಅಟ್ಯಾಕ್ 1. ಸಿ.ಟಿ. ರವಿ ಪರಿಷತ್ ಕಲಾಪದಿಂದ ಹೊರಗೆ ಬರ್ತಿದ್ರು. ಏಕಾಏಕಿ 4 ಸಿ.ಟಿ. ರವಿ ಮೇಲೆ ಹಲ್ಲೆಗೆ ಯತ್ನಿಸಿದ್ರು. ಆದರೆ ಮಾರ್ಷಲ್ಗಳು ಬಚಾವ್ ಮಾಡಿದ್ರು. ಮರ್ಯಾದೆ ಅಟ್ಯಾಕ್ 2. ಸಿ.ಟಿ. ರವಿಯನ್ನ ಗೇಟ್ ಒಳಗೆ ತಳ್ಳಿ ಮಾರ್ಷಲ್ಗಳು ಭದ್ರತೆ ಕೊಟ್ಟರು. ಆದರೂ ಗೇಟ್ಗೆ ಒದ್ದು ಒಳಗೆ ನುಗ್ಗಲು ಪ್ರಯತ್ನಿಸಿದ್ರು.
ಮರ್ಯಾದೆ ಅಟ್ಯಾಕ್ 3. ಇನ್ನು ಸಿಟಿ ರವಿ ಮೇಲೆ ಹಲ್ಲೆಗೆ ಯತ್ನಿಸಿದ್ದು ಹೆಬ್ಬಾಳ್ಕರ್ ಸಹೋದರ ಚನ್ನರಾಜ್ ಹಟ್ಟಿಹೊಳಿ ಪಿಎ ಹಾಗೂ ಆಪ್ತ ಸಹಾಯಕರು. ಎಲ್ಲರನ್ನೂ ಪೊಲೀಸರು ಬಲವಂತವಾಗಿ ಎಳ್ಕೊಂಡು ಹೋದ್ರು. ಮರ್ಯಾದೆ ಅಟ್ಯಾಕ್ 4. ಸುವರ್ಣಸೌಧದ ಒಳಗೆ ಇಷ್ಟೆಲ್ಲ ಹೈಡ್ರಾಮಾದ ಮಧ್ಯೆ ಸಿಟಿ ರವಿ ಹೊರಗೆ ಹೊರಟರು. ಆಗ ಕಾರಿಗೂ ಮುತ್ತಿಗೆ ಹಾಕಿ ಹಲ್ಲೆಗೆ ಯತ್ನಿಸಿದ್ರು. ಮರ್ಯಾದೆ ಅಟ್ಯಾಕ್ 5. ಸುವರ್ಣಸೌಧದ ಹೊರಗೆ ಸಿಟಿ ರವಿಗೆ ಪೊಲೀಸರು ಭದ್ರತೆ ಕೊಟ್ಟು ಒಳಗೆ ಕಳಿಸಿದ್ರು. ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಲು ಬಂದವರನ್ನೆಲ್ಲ ಪೊಲೀಸರು ಬಂಧಿಸಿದ್ರು. ಮರ್ಯಾದೆ ಅಟ್ಯಾಕ್ 6. ಸುವರ್ಣಸೌಧದ ಒಳಗೆ ಬಂದ ಸಿಟಿ ರವಿಗೆ ಅಶ್ವಥ್ ನಾರಾಯಣ್ ಸೇರಿ ಬಿಜೆಪಿ ಶಾಸಕರು ಬೆಂಬಲ ಕೊಟ್ಟರು. ಸುವರ್ಣಸೌಧದ ಆವರಣದಲ್ಲೇ ಹಲ್ಲೆಗೆ ಯತ್ನಿಸಿದ ಗೂಂಡಾಗಳನ್ನ ಬಂಧಿಸಿ ಅಂತ ಗಲಾಟೆ ಎಬ್ಬಿಸಿದ್ರು. ಈ ಕಡೆಯಿಂದ ಸಿಟಿ ರವಿ ಬೆಂಬಲಿಗರು, ಆ ಕಡೆಯಿಂದ ಹೆಬ್ಬಾಳ್ಕರ್ ಬೆಂಬಲಿಗರು ಏಯ್ ಏನೋ ಬಾರೋ ಅಂತೆಲ್ಲ ಏಕವಚನದಲ್ಲಿ ಬೈದಾಡ್ತಿದ್ರು. ಮರ್ಯಾದೆ ಅಟ್ಯಾಕ್ 7. ಸಿಟಿ ರವಿಯನ್ನ ಎಂಎಲ್ಸಿ ಸ್ಥಾನದಿಂದ ಉಚ್ಚಾಟಿಸಬೇಕಂತ ಡಿಕೆ ಶಿವಕುಮಾರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಸಭಾಪತಿಗಳಿಗೆ ದೂರು ಕೊಟ್ಟರು. ಸಭಾಪತಿ ಕೊಠಡಿಗೆ ಕಾನೂನು ಸಚಿವರನ್ನೂ ಕರೆಸಿ ಚರ್ಚೆನೂ ಮಾಡಿದ್ರು. ಕಲಾಪವನ್ನ ಅನಿರ್ದಿಷ್ಟಾವಧಿಗೆ ಮುಂದೂಡಿದ್ರು. ಆಮೇಲೆ ಮತ್ತೆ ಮರ್ಯಾದೆಯ ವಾಗ್ದಾಳಿ ಶುರುವಾಯಿತು. ಪರಿಷತ್ ಒಳಗೆ ಸಿಟಿ ರವಿಯವರನ್ನ ಕಾಂಗ್ರೆಸ್ನವರು ನಿಂದಿಸಿದ್ರು. ಮರ್ಯಾದೆ ಅಟ್ಯಾಕ್ 8. ಮಹಿಳೆ ಬಗ್ಗೆ ಕೀಳಾಗಿ ಮಾತಾಡ್ತೀಯಾ ಅಂತ ಜನ್ಮಕ್ಕೆ ನಾಚಿಕೆ ಆಗಲ್ವಾ, ಬಾರಲೇ ದಮ್ಮಿದ್ರೆ ಬಾರೋ ಅಂತ ಕೂಗಾಡಿದ್ರು. ಮರ್ಯಾದೆ ಅಟ್ಯಾಕ್ 9. ಫೈನಲ್ ಆಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಸಿಟಿ ರವಿ ಅವರನ್ನ ಏಕವಚನದಲ್ಲೇ ಬಾಯಿಗೆ ಬಂದಂಗೆ ಬೈದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸಿಟಿ ರವಿ ನಡುವೆ ನಡೆದ ರಣಾಂಗಣದ ಹೈಲೈಟ್ಸ್. ಈ ಮಧ್ಯೆ ಹೆಬ್ಬಾಳ್ಕರ್ ಆಪ್ತ ವಿಡಿಯೋ ಬಿಡುಗಡೆ ಮಾಡಿ ಅಕ್ಕನ ರಕ್ಷಣೆಗೆ ನಾವು ಮಾಡಿದ್ದು ಸರಿ ಎಂದ. ನಾವೆಲ್ಲ ಅಕ್ಕ ಅಂತೇವಿ. ಅಕ್ಕ ರಾಖಿ ಕಟ್ಟಿದಾಗ ಅಕ್ಕ ಯಾರು ಏನೋ ಅಂದಾಗ ತಮ್ಗಳು ಹೋಗ್ಬೇಕಾಕೈತಿ. ನಾವು ಹೋಗೇವಿ ಅಷ್ಟೇ. ಸಿಟಿ ರವಿ ಅವ್ರಿಗೂ ನಮಗೂ ಯಾವುದೇ ಥರದ ದ್ವೇಷ ಅನ್ನೋದು ಯಾವಾಗೂ ಇರಲಿಲ್ಲ. ಒಂದು ಕಡೆ ಸಿಟಿ ರವಿ ನಿಜಕ್ಕೂ ಇಂತಹ ಅಶ್ಲೀಲ ಪದ ಬಳಕೆ ಮಾಡಿದ್ದಾರೆ ಅಂತಾದ್ರೆ ಅದು ತಪ್ಪು. ಹಾಗೆಯೇ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಸುವರ್ಣಸೌಧಕ್ಕೆ ನುಗ್ಗಿ ಸಿಟಿ ರವಿ ಮೇಲೆ ಹಲ್ಲೆ ನಡೆಸುವ ರೀತಿಯಲ್ಲಿ ದಾಂಧಲೆ ಎಬ್ಬಿಸಿದ್ದು ಕೂಡ ಕರ್ನಾಟಕದ ಶಕ್ತಿಸೌಧಕ್ಕೆ ಮಾಡಿರುವ ಅವಮಾನ. ಸರ್ಕಾರ ಎರಡೂ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಿ ಕ್ರಮ ಕೈಗೊಳ್ಳಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ಸಚಿವೆ ಹೆಬ್ಬಾಳ್ಕರ್ ವಿರುದ್ಧ ಅಶ್ಲೀಲ ಪದ ಬಳಕೆ ಆರೋಪದಲ್ಲಿ ಸಿಟಿ ರವಿ ಅವರನ್ನ ಬೆಳಗಾವಿಯ ಖಾನಾಪುರ ಪೊಲೀಸ್ ಠಾಣೆಗೆ ಕರೆತಂದು ಅಲ್ಲಿ ವಿಚಾರಣೆ ನಡೆಸಲಾಗ್ತಾ ಇದೆ. ಖಾನಾಪುರ ಪೊಲೀಸ್ ಠಾಣೆಯಲ್ಲಿ ಅವರನ್ನ ಕೂರಿಸಲಾಗಿದೆ. ಪೊಲೀಸರಲ್ಲಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಇನ್ನು ಬಾಗೇವಾಡಿ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ರೂ ಕೂಡ, ಹಿರೇಬಾಗೇವಾಡಿಯಲ್ಲಿ ಪ್ರಕರಣ ದಾಖಲಾಗಿದ್ರೂ ಕೂಡ ಭದ್ರತಾ ದೃಷ್ಟಿಯಿಂದ ಮತ್ತು ಅಲ್ಲಿ ಹೆಚ್ಚು ಜನ ಸೇರುವಂತಹ ಸಾಧ್ಯತೆ ಇದ್ದಿದ್ದರಿಂದಾಗಿ ಖಾನಾಪುರ ಠಾಣೆಯಲ್ಲಿ ವಿಚಾರಣೆ ನಡೆಸಲಾಗ್ತಾ ಇದೆ. ಇದು ರಾತ್ರಿ ಮೆಡಿಕಲ್ ಟೆಸ್ಟ್ ಮಾಡಿಸಿ ನಾಳೆ ಸಿಟಿ ರವಿ ಅವರನ್ನ ಜನಪ್ರತಿನಿಧಿಗಳ ಕೋರ್ಟ್ಗೆ ಹಾಜರುಪಡಿಸುವಂತಹ ಸಾಧ್ಯತೆ ಇದೆ. ನಾಳೆ ಅವರನ್ನ ಕೋರ್ಟ್ಗೆ ಹಾಜರುಪಡಿಸಬಹುದು. ಇನ್ನು ಖಾನಾಪುರ ಪೊಲೀಸ್ ಠಾಣೆಯಲ್ಲಿರುವಂತಹ ಸಿಟಿ ರವಿ ಅವರ ಭೇಟಿಗೆ ವಕೀಲರು ಆಗಮಿಸಿದ್ದಾರೆ. ಆದರೆ ಭೇಟಿಗೆ ಪೊಲೀಸರು ಅವಕಾಶವನ್ನು ನೀಡಿಲ್ವಂತೆ. ಪೊಲೀಸರ ವರ್ತನೆ ಸರಿಯಿಲ್ಲ, ಇದು ಸುಪ್ರೀಂ ಕೋರ್ಟ್ನ ನಿಯಮಗಳ ಉಲ್ಲಂಘನೆಯಾಗಿದೆ ಅಂತ ವಕೀಲ ಚೇತನ್ ಮನ್ನೇರ್ಕರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದೇರ್ ಆರ್ ಮೆನಿ ರೀಸನ್ಸ್. ಆದರೆ ಒಂದು ಅಡ್ವೊಕೇಟ್ ಬಂದ್ರೆ ಅವರು ಆ್ಯಕ್ಚುಲಿ ಬಿಡಬೇಕು, ಖರೆ ಅವರು ಮಾಡ್ತಾ ಇಲ್ಲ. ರೀಸನ್ಸ್ ಮೇ ಬಿ ಪೊಲೀಸ್ ಮೇ ಬಿ ಅಂಡರ್ ಪೊಲಿಟಿಕಲ್ ಪ್ರೆಷರ್ ಅದನ್ನು ಇರ್ಬೋದು. ಈ ಕೇಸ್ದಾಗ ಸಣ್ಣ ಆಫೆನ್ಸ್ ಇದ್ರೂ ಯಾವುದೇ ಗ್ರೀವಸ್ ಆಫೆನ್ಸ್ ಇದ್ರೂ advocate can meet the accused and accused has a right to meet his advocate as per Supreme Court guidelines. ಪ್ರೈಮಾ ಫೇಸಿ ಇಲ್ಲೇ ಕಾಣ್ತಾ ಇದೆ. ಬಿಕಾಸ್ ನಾನು ರಿಕ್ವೆಸ್ಟ್ ಮಾಡಿದೆ ಇಲ್ಲೇ ಪೊಲೀಸರಿಗೆ, ನಮಗೆ ಒಳಗೆ ಬಿಡ್ರಿ, ನಾನು ಇದು ಅಕ್ಯೂಸ್ಗೆ ಭೇಟ್ ಆಗ್ತೇನೆ ಅಂತ ಹೇಳಿದ್ರು ಅವರು ಬಿಡ್ತಾ ಇಲ್ಲ. ಇದು ಆಸ್ ಪರ್ ಲಾ ಏನು ಕಾನೂನಿ ಕ್ರಮ ತಗೋಬೇಕು ಆ ಪ್ರಕಾರ ಮಾಡ್ತೇವೆ. ಇನ್ನು ಸಿಟಿ ರವಿ ಬಂಧನವನ್ನು ಖಂಡಿಸಿ ಖಾನಾಪುರ ಠಾಣೆ ಮುಂದೆ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇತ್ತ ಚಿಕ್ಕಮಗಳೂರು ನಗರದಲ್ಲೂ ಕೂಡ ರಾಷ್ಟ್ರೀಯ ಹೆದ್ದಾರಿ 173ರಲ್ಲಿ ಕುಳಿತು ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಹೀಗೆ
ರವಿ ಅವರಿಗೆ ಬೆಂಬಲವಾಗಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಬೀದಿಗಿಳಿದಿದ್ದಾರೆ. ಅವರಲ್ಲಿ ಖಾನಾಪುರದಲ್ಲಿ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದರೆ, ಮತ್ತೊಂದು ಕಡೆಯಲ್ಲಿ ಸಿ ಟಿ ರವಿ ಅವರ ತವರು ಜಿಲ್ಲೆ ಚಿಕ್ಕಮಗಳೂರಿನಲ್ಲೂ ಕೂಡ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ. ಇನ್ನು ಚಿಕ್ಕಮಗಳೂರಿನ ಸಿ ಟಿ ರವಿ ನಿವಾಸ ಬಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಬಲಿಗರು ಆಗಮಿಸ್ತಾ ಇದ್ದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಗಿ ಪೊಲೀಸ್ ಭದ್ರತೆಯನ್ನು ಅಲ್ಲೂ ಕೂಡ ನಿಯೋಜನೆ ಮಾಡಲಾಗಿತ್ತು. ಇವತ್ತು ಒಂದು ಕಡೆಯಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ಅಲ್ಲಿ ಬಂದು ಪ್ರೊಟೆಸ್ಟನ್ನು ಮಾಡಿದರು, ಮತ್ತೊಂದು ಕಡೆ ಬಿಜೆಪಿಯ ಕಾರ್ಯಕರ್ತರು ಕೂಡ ಬಂದು ಪ್ರೊಟೆಸ್ಟನ್ನು ಮಾಡಿದರು. ಮತ್ತೊಂದು ಕಡೆ ಬೆಳಗಾವಿಯಲ್ಲಿ ಅಶ್ಲೀಲ ಪದ ಬಳಕೆ ಖಂಡಿಸಿ ಸಿ ಟಿ ರವಿ ಭಾವಚಿತ್ರವನ್ನು ಸುಟ್ಟು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಎಲ್ಲ ಕಾರ್ಯಕರ್ತರು ಕೂಡ ಒಂದೊಂದು ಫೋಟೋವನ್ನು ಪ್ರಿಂಟ್ ಹಾಕೊಂಡು ಬಂದು ನಂತರ ಅವುಗಳನ್ನೆಲ್ಲ ಕೂಡ ಸುಡ್ತಾ ಇದ್ದಾರೆ. ಈ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು. ಸಿಟಿ ರವಿ